ಎರಡು ಬಗೆಯ ನೀರುಂಟು. ಹ್ಮ್. ಒಂದು ಮೇಲ್ಮೈ ಜಲ, ಹ್ಮ್. ಮತ್ತೊಂದು ಅಂತರ್ಜಲ. ಹ್ಮ್. ಒಂದು ಸರ್ಫೇಸ್ ವಾಟರ್, ಮತ್ತೊಂದು ಗ್ರೌಂಡ್ ವಾಟರ್ ಅಂತ ಹೇಳ್ತಾರೆ. ಹ್ಮ್. ಈಗ ಹೊಳೆ, ಕೆರೆ, ತೆರೆದ ಬಾವಿ ಹಾ. ಇದೆಲ್ಲವೂ ಕೂಡ ಹಾ. ನಿಮಗೆ ಮೇಲ್ಮೈ ಜಲ. ಅಡಿಕೆ ಮರದ ಬುಡದ ಒಳಗೆ ಹ್ಮ್. ಏನೇನು ನಾವು ಗೊಬ್ಬರ ಹಾಕಿದ್ದೇವೋ ಹಾ. ಆ ಗೊಬ್ಬರ ನೋಡಿ ಎಲ್ಲವೂ ಇದರಲ್ಲಿ ಉಂಟು. ಹಾ. ಇದರಲ್ಲಿ ಕುರಿ ಗೊಬ್ಬರ, ಹಾ. ಕೋಳಿ ಗೊಬ್ಬರ ಮತ್ತು ಉಮಿಕರಿಯ ಸಾವಯವ ಮಿಶ್ರಣದ ಗೊಬ್ಬರ ಉಂಟು. ಹಾ. ನೋಡಿ ಅದನ್ನು ತಿನ್ಲಿಕ್ಕೆ ನೋಡಿ ಇದು ಬೇರುಗಳು ಬಂದದ್ದೆಲ್ಲವೂ ಹಾ. ಕಾಳುಮೆಣಸಿನ ಬೇರು. ಅವ್ರು ಹೇಳಿದ್ದು ನದಿ ಪಕ್ಕದಲ್ಲಿದ್ರು ಕೂಡ ಅದರಲ್ಲಿ ಬರುವಂತಹ ಕೆಂಪು ನೀರಿದೆಯಲ್ಲ, ಅದರಲ್ಲಿ ಬರುವಂಥ ಸೂಕ್ಷ್ಮವಾಗಿರುವಂಥ ಮಣ್ಣುಗಳೇ ಇದಕ್ಕೆ ಗೊಬ್ಬರ ನ್ಯಾಚುರಲ್ ಆಗಿ ಪ್ರಕೃತಿಯೇ ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು. ಎಲ್ಲಿ ಯಾರ ತೋಟದಲ್ಲಿ ಯಾವ ಜಮೀನಲ್ಲಿ ಕಳೆ ಗಿಡಗಳು ಅತ್ಯಂತ ಹುಲುಸಾಗಿ ಬೆಳಿತಾವೋ ಹಾ. ಆ ಭೂಮಿ ಫಲವತ್ತಾಗಿಯೇ ಉಂಟು ಅಂತ ಹೇಳಿ ಅರ್ಥ. ಅಲ್ಲ. ಅದು ಮೇಲ್ನೋಟಕ್ಕೆ ಪ್ರಕೃತಿ ನಮಗೆ ತೋರಿಸುವಂತ ಒಂದು ಹಾ. ಸೂಚನೆ ಅದು. ಅಂದ್ರೆ ಪ್ರಕೃತಿಯಲ್ಲಿ ಹೇಗೆ ಅಂದ್ರೆ ನಿಮ್ಗೆ ತುಂಬಾ ಹತ್ತಿರ ಒತ್ತೊತ್ತಾಗಿ ಅಡಿಕೆ ಮರಗಳು ಇದ್ದಾಗ ಅಲ್ಲಿ ಗಾಳಿ ಬೆಳಕಿನ ಸಂಚಾರ ಕಡಿಮೆ ಇರ್ತದೆ. ಹ್ಮ್. ಅಲ್ಲಿ ಫೈಟೋಪ್ತರಾ ಅನ್ನುವಂಥ ಶಿಲೀಂಧ್ರ ಬೆಳವಣಿಗೆ ಹೆಚ್ಚು ಇರ್ತದೆ. ಹ್ಮ್. ಅದು ಹೆಚ್ಚು ಬೆಳವಣಿಗೆ ಆದಾಗ ಅಡಿಕೆಗೆ ಕೊಳೆ ರೋಗ ಬಾಧೆ ಬರ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬಿಟ್ಟು. ನಿಮಗೆ ಇಲ್ಲಿ ನೋಡಿ ಕಾಣ್ತಿದೆ ಹೇಗಿದೆ, ಒಂದು ನದಿಯ ವ್ಯಾಸ ನೋಡಿ ಸುಮಾರೊಂದು 300-400 ಮೀಟರ್ ಆಗ್ಬೋದು, ಅಷ್ಟು ಅಗಲ ಇರುವಂಥದ್ದು. ಅದರ ಮಧ್ಯದಲ್ಲಿ ಅದರ ವೇಗ ನೋಡಿ, ಇದು ನೀರು ಹೋಗುವಂಥದ್ದು ಇಷ್ಟು ಲೆವೆಲ್, ಇಷ್ಟು ದಪ್ಪದಲ್ಲಿ ಹೋಗ್ತಿದ್ರೆ ಅದರ ಮಧ್ಯದಲ್ಲಿ ವೇಗ ಇದೆಲ್ಲ ಅದು ತುಂಬ ಜೋರಿದೆ. ಸ್ವಲ್ಪ ಝೂಮ್ ಮಾಡಿ ಸರ್, ಅಲ್ಲಿ ನೋಡಿ ಮಿಡ್ಲಲ್ಲಿ ನೋಡಿ, ಇಷ್ಟು ಹೆಚ್ಚು ನೀರು ಫ್ಲೋ ಆಗುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ನದಿ ಇದು. ಸುಬ್ರಹ್ಮಣ್ಯ ಭಾಗದಿಂದ ಹೊರಡುವಂಥ ಕುಮಾರಧಾರ ನದಿ. ಅದರ ಪಕ್ಕ ಕಡಬೆಲ್ಲ ದಾಟಿ ಬಂದ ಮೇಲೆ ಅದರ ಕೆಳಗಡೆ ಮುಳ್ಳಂಗೊಚ್ಚಿಯ ಭಾಗದಲ್ಲಿ ನಾನಿದ್ದೇನೆ, ಆಲಂಗಾರ ಅನ್ನುವಂಥ ಪ್ರದೇಶ. ಈ ನದಿ ಬದಿಯಲ್ಲಿ ನಿಂತ್ಕೊಂಡು ನಾವು ಏನು ಮಾತಾಡ್ತೇವೆ ಅಂತ ಹೇಳಿದಾಗ ಕೃಷಿ ಅನ್ನುವಂಥದ್ದು ಕೇವಲ ಒಂದು ಹಾಳೆಯ ಕಥೆಗಳಲ್ಲ, ಪ್ರತಿನಿತ್ಯ ಬೇರೆ ಬೇರೆ ವಿಷಯಗಳಿರ್ತದೆ. ಎಷ್ಟೋ ಜನ ನದಿ ಪಾತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು, ಕರಾವಳಿಯಲ್ಲಿ, ಕರ್ನಾಟಕದಲ್ಲಿ ತೋಟಗಳನ್ನು ಮಾಡಿರ್ತಾರೆ. ಆ ನದಿ ಅನ್ನುವಂಥದ್ದು ಅವರಿಗೆ ವರನ ಅಥವಾ ಶಾಪನ ಅನ್ನುವಂಥ ವಿಷಯವನ್ನು ಇವತ್ತು ಮಾತಾಡೋದಕ್ಕೋಸ್ಕರ ನಾನು ಅರವಿಂದಣ್ಣನ ಹತ್ರ ಬಂದಿದ್ದೇನೆ. ಅರವಿಂದಣ್ಣ ಮುಳ್ಳಂಗೊಚ್ಚಿ ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷಿಕರು. ನಮ್ಮ ಚಾನಲಲ್ಲಿ ತುಂಬ ಅವರ ವಿಡಿಯೋಗಳು, ಅವರ ಮನೆಯ ಕೃಷಿಯ ಸಂಗತಿಗಳೆಲ್ಲವೂ ಕೂಡ ಬಂದಿದೆ. ಬನ್ನಿ, ಇದು ಹೇಗಿದೆ ಅನ್ನುವಂಥ ಸಂಗತಿಯನ್ನು ಅವ್ರ ಜೊತೆ ಮಾತಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಅರವಿಂದಣ್ಣ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ತುಂಬ ಜನರಿಗೆ ಈ ಚಾನಲ್ ನೋಡೋರಿಗೆಲ್ಲ ಇದು ಒಂದು ಕಂಟೆಂಟ್ ಅಂತ ಆಗ್ಬೋದು. ಯಾಕೆಂತೇಳಿದ್ರೆ ಈ ನದಿ ಬದಿಯಲ್ಲಿ ನಿಂತುಕೊಂಡು ಇಷ್ಟೆಲ್ಲ ಕಥೆಗಳಿರುವಾಗ ಇದೆಲ್ಲ ಬೇಕಾ ಅಂತೇಳಿ. ಆದರೆ ಎಷ್ಟೋ ಸಾವಿರ ರೈತರು ನಮ್ಮ ಕರಾವಳಿಯಲ್ಲಿ ನದಿ ಬದಿಯಲ್ಲಿ ಇರ್ತಾರೆ. ಒಂದು ವರ ಏನು ಅಂತ ಹೇಳಿದ್ರೆ ಅವರಿಗೆ ನೀರು. ಇಡೀ ಬೇಸಿಗೆಯಲ್ಲಿ ದೊಡ್ಡ ನದಿ ಪಕ್ಕದಲ್ಲಿದ್ದರೆ ಯಾವುದೇ ಬೋರ್ವೆಲ್ ಇನ್ನೊಂದು ಇಳಿಸೋದು ಯಾವುದಿಲ್ಲ, ಒಂದು ಪಂಪ್ ಇಟ್ಟರೆ ಸಾಕು, ನೀವು ಕೂಡ ಇಟ್ಟಿದ್ರೆ ನಿಮಗೆ ನೀರು ಸಿಗ್ತದೆ. ಅದೊಂದಷ್ಟು ಶಾಪವಿರ್ತದೆ, ಕಷ್ಟಗಳಿರ್ತದೆ. ಹೇಗೆ ನಿಮ್ಮ ಅನುಭವ ಹೇಗೆ? ಯಾಕಂದರೆ ಹೇಳಿದ್ರೆ ಸುಮಾರು 10-15 ಅಡಿ ಮುಳುಗುವಂಥ ತೋಟಗಳು ನಿಮ್ಮದು ಪೂರ್ತಿ ಇರುವಂಥದ್ದು. ಅದರ ಮಧ್ಯದಲ್ಲೂ ಕಾಳುಮೆಣಸು, ಅಡಿಕೆ, ಕಾಫಿಯನ್ನು ಕೃಷಿ ಮಾಡಿದಿರಿ. ಏನು ಅನ್ಸುತ್ತೆ ನಮಗೆ ಈ ಕೃಷಿ ಬಗ್ಗೆ? ಇದು ಪ್ರಕೃತಿ ಮತ್ತು ನಮ್ಮ ಹಿರಿಯರು ಮಾಡಿಕೊಟ್ಟಂತ ಒಂದು ನಮಗೆ ಒಂದು ವರ. ಇದು ಮುಖ್ಯವಾಗಿ ವರವೇ. ಒಂದು ವರ್ಷದ 12 ತಿಂಗಳಿನಲ್ಲಿ ನಮಗೊಂದು 6-7 ತಿಂಗಳಂತೂ ಪೂರ್ತಿ ವರ. ತೋಟಕ್ಕೆ ಯಾವಾಗ ನೀರಾವರಿಗೆ ನೀರು ಬೇಕು ಆಗಂತೂ ಅದ್ಭುತವಾದಂಥ ಒಂದು ವರ. ಅದೇ ನಮಗೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳು ಬಂದರೆ ಥರ ಹೆದರಿಕೆ ಆಗ್ತದೆ ನಮಗೆ. ಈ ವರ್ಷ ಬಹಳ ಲೇಟು. ಕಳೆದ ಜೂನ್ ಮೊದಲನೇ ವಾರದಲ್ಲಿಯೇ ಮೇ ಅಕೇರಿಯ ವಾರಕ್ಕೆ ಇಷ್ಟು ನೀರು ಬಂದಿತ್ತು ನೋಡಿ. ಅಡಿಕೆ ಮರದ ಗಿಡ, ಈಗ ಈ ಅಡಿಕೆ ಮರಗಳು ನಾವು ಹೊಳೆ ಬದಿಯವರೆಗೆ ನೆಟ್ಟಿದ್ದೇವೆ. ಇಲ್ಲಿ ನಮ್ಮ ಜಮೀನು ಇಲ್ಲಿವರೆಗೆ ಇರುವ ಕಾರಣ ನೆಟ್ಟಿದ್ದೇವೆ ಅನಿವಾರ್ಯವಾಗಿ. ಈಗ ನೋಡಿ, ಇದು ಬುಡದಲ್ಲಿ ನೀರು ಬಂದು ನಿಂತಾಯ್ತು, 2 ಅಡಿ 3 ಅಡಿ ನೀರು ನಿಂತಿದೆ. ಈ ನೀರು ಇನ್ನು 3 ತಿಂಗಳು ಹೀಗೆ ಇರ್ತದೆ. ಇದಕ್ಕಿಂತ ಕೆಳಗೆ ಹೋಗ್ಬೇಕಾದ್ರೆ ಇನ್ನು 3 ತಿಂಗಳು ಕಳೆದ ಮೇಲೆ ಹೋಗುದು. ಸಾಧಾರಣ ಸೆಪ್ಟೆಂಬರ್ ಅಕೇರಿ ಆಗೋಗ್ಲಿ ಕೆಳಗಿಳಿದು ಹೋಗುದು. ಇದು ಮಳೆಗಾಲದ ಬೇಸ್. ಇದು ಹೌದು, ಇದು ಮಳೆಗಾಲದ ಬೇಸ್. ಈಗ ಹೊಳೆ ತುಂಬಿದೆ ಅಂತ ಹೇಳ್ಬೋದು. ಇದು ತುಂಬಿದೆ ಅಂತ, ಹೊಳೆಯ ಪಾತ್ರ ತುಂಬಿತು. ಹೌದು. ಇನ್ನು ಕೂಡ ಒಂದು 10-12 ಅಡಿ ಇದು ಕೆಳಗೆ ಹೋಗ್ತದೆ ನೀರು ಬೇಸಿಗೆಯಲ್ಲಿ. ಈಗ ಎಷ್ಟು ಬಂದಿದೆ. ದೊಡ್ಡ ನೆರೆ ಬಂದಾಗ ಸಾಧಾರಣ ನಾವು ನಿಂತಲ್ಲಿ ಒಂದು 10 ಅಡಿಯಿಂದ ಮೇಲೆ ನೀರು ಇಲ್ಲಿ ಇರ್ತದೆ. ಈ ತೋಟ ಎಲ್ಲ ಫುಲ್ ಮುಳುಗ್ತದೆ. ಈ ತೋಟ ಸಂಪೂರ್ಣ ಮುಳುಗ್ತದೆ. ನಮ್ಗೆ ಇದು ನಾವು ಶಾಪ ಅಂತೇಳಿ ಪ್ರತಿ ಸಲ ಹೇಳಿಕೊಳ್ಳುವುದಿಲ್ಲ. ಕೇವಲ 2 ತಿಂಗಳು ಇರುವುದು. ಯಾಕಂದ್ರೆ ನಾವು ವರವೇ ಹೆಚ್ಚು ಅಂತ ಹೇಳಿ ನಾವು ಭಾವಿಸುದು. ಕೃಷಿಗೆ ನೀರೇ ಜೀವಾಳ. ನೀರಿದ್ರೆ ಕೃಷಿ ಅರ್ಧ ಗೆದ್ದಂತೆ. ಮತ್ತೆ ನಾವು ಮಾಡುವ ಕೆಲಸ ಮತ್ತು ನೀರಾವರಿ ಮಾಡೋದ್ರಲ್ಲಿ ಇರುವುದು, ಮತ್ತೆ ನಮ್ಮ ಅದೃಷ್ಟದಲ್ಲಿ ಇರುವುದು ಕೃಷಿ
ಒಂದು ಯಶಸ್ಸು ಕಾಣುವಂಥದ್ದು ಇರುವುದು. ಹ್ಮ್. ನೀರೇ ಸಿಕ್ಕದವನಿಗೆ ಕೃಷಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂತ ಅದೃಷ್ಟ ಇದ್ರು, ಎಂತ ಪ್ರಯತ್ನ ಇದ್ರು, ಎಂತ ದುಡ್ಡಿದ್ರು, ಎಂತ ಸಾಮರ್ಥ್ಯ ಇದ್ರು ಸಾಧ್ಯ ಇಲ್ಲ. ಹೌದು. ನೀರು ಸಿಗಬೇಕು. ಅದು ಬೋರ್ವೆಲ್ ಆಗ್ಲಿ ಹ್ಮ್. ಅಥವಾ ಬಾವಿ ಆಗ್ಲಿ ಅಥವಾ ಹೊಳೆ ಆಗ್ಲಿ, ಯಾವುದೋ ಒಂದು ಜಲಮೂಲದಿಂದ ನೀರು ಸಿಗಬೇಕು. ಹ್ಮ್. ಆ ನೀರು ನಮಗೆ ಇಲ್ಲಿ ಸಿಕ್ಕಿದೆ, ನಿಮಗೆ ಉಂಟು ಪ್ರಕೃತಿದತ್ತವಾಗಿ. ಹ್ಮ್. ನಮ್ಮ ಹಿರಿಯರು ಈ ಭೂಮಿಯನ್ನು ನಮಗೆ ಮಾಡಿಕೊಟ್ಟ ಕಾರಣ, ನನ್ನ ಅಜ್ಜ ಅಪ್ಪ ನಮಗೆ ಮಾಡಿಕೊಟ್ಟ ಕಾರಣ ಹ್ಮ್. ನಮಗೆ ಇದೊಂದು ಅದೃಷ್ಟ ಅಂತಲೇ ನಾವು ತಿಳ್ಕೊಂಡಿದ್ದೇವೆ. ಹ್ಮ್. ಹಾಗಾಗಿ ಈ ಹೊಳೆ ನೀರು ನಮಗೆ ತೋಟಕ್ಕೆ ಬರ್ತದೆ, ಉಪದ್ರ ಆಗ್ತದೆ, ಎಲ್ಲವೂ ಆಗ್ತದೆ. ಹ್ಮ್. ವರವು ಉಂಟು, ಶಾಪವೂ ಉಂಟು. ಅಲ್ಲ, ತೋಟಕ್ಕೆ ನೀರು ಬಂದಾಗ ಅದಕ್ಕೆ ಬೇಕಾದಂತಹ ನಮಗೆ ಮುಂಜಾಗ್ರತಾ ಕ್ರಮಗಳನ್ನು ಅಥವಾ ನಂತರದ ಕ್ರಮಗಳನ್ನು ನಾವು ಕೈಗೊಳ್ಬೇಕು. ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇ ಮಾಡುವಂಥದ್ದು ಅಥವಾ COC ಡ್ರೆಂಚಿಂಗ್ ಮಾಡುವಂಥದ್ದು, ಇಂಥದ್ದೇನಾದ್ರೂ ನೆರೆ ನೀರು ಬಂದು ಇಳಿದ ಕೂಡಲೇ ನಾವು ಶುರು ಮಾಡಬೇಕು. ಬೋರ್ಡೋ ಮಿಕ್ಸ್ಚರ್ ಆದ್ರೆ ಮೊದಲೇ ನಾವು ಸ್ಪ್ರೇ ಮಾಡಿ ಆಗಿರ್ಬೇಕು. ಪ್ರಸ್ತುತ ನಮ್ದೀಗ 2ನೇ ಮದ್ದು ಬಿಡುವಂಥದ್ದು, ಅಡಿಕೆಗೆ ಮದ್ದು ಬಿಡುವಂಥದ್ದು 2ನೇ ಮದ್ದು ಬಿಡೋದು ಈಗ ಒಂದು 2 ದಿನದ ಹಿಂದೆ ಸಂಪೂರ್ಣ ಆಗಿದೆ. ಈಗ ಇಲ್ಲೇ ನಾನು ನೋಡ್ತಿರುವಂತದ್ದು ಸಾಧಾರಣ ಒಂದು 5-6 ಅಡಿಕೆ ಮರ ಪೂರ್ತಿ ನೀರಲ್ಲಿ ಒಳಗಿದೆ. ಹೌದು. ಆದ್ರೂ ಕೂಡ ಮೇಲ್ಗಡೆ ಏನು ತೊಂದರೆ ಇಲ್ಲ, ಒಂದಷ್ಟು ಅಡಿಕೆ ಆಗಿರುವಂತದ್ದು ಕಾಣಬಹುದು. ಹೌದು. ಹೇಗೆ ಇದು? ಅಂದ್ರೆ ಪ್ರಕೃತಿಯಲ್ಲಿ ಹೇಗೆ ಅಂದ್ರೆ, ನಿಮ್ಗೆ ತುಂಬಾ ಹತ್ತಿರ ಒತ್ತೊತ್ತಾಗಿ ಅಡಿಕೆ ಮರಗಳು ಇದ್ದಾಗ ಅಲ್ಲಿ ಗಾಳಿ ಬೆಳಕಿನ ಸಂಚಾರ ಕಡಿಮೆ ಇರ್ತದೆ. ಅಲ್ಲಿ ಫೈಟೋಪ್ತೆರಾ ಅನ್ನುವಂಥ ಶಿಲೀಂಧ್ರ ಬೆಳವಣಿಗೆ ಹೆಚ್ಚು ಇರ್ತದೆ. ಅದು ಹೆಚ್ಚು ಬೆಳವಣಿಗೆ ಆದಾಗ ಅಡಿಕೆಗೆ ಕೊಳೆ ರೋಗ ಬಾಧೆ ಬರ್ತದೆ. ಇಲ್ಲಿ ಈಗ ಇದು ನೀರಲ್ಲಿ ಮುಳುಗಿದ್ರು ಕೂಡ ಇಲ್ಲಿ ಫೈಟೋಪ್ತೆರಾ ಡೆವಲಪ್ ಆಗುದಿಲ್ಲ. ಅದು ಡೆವಲಪ್ ಆಗದ ಕಾರಣ ಇಲ್ಲಿಗೆ ರೋಗ ಬರುವುದಿಲ್ಲ. ಮೇಲಿನ ಅಡಿಕೆ ರೋಗ ಬರುವುದು ಅತ್ಯಲ್ಪ ಪ್ರಮಾಣದಲ್ಲಿ, ಬಹಳ ಕಮ್ಮಿ, ಇಲ್ಲವೇ ಇಲ್ಲ ಅಂತ ಹೇಳುವಷ್ಟು. ನಮ್ಗೆ ಈ ಹೊಳೆ ಬದಿಯಲ್ಲಿ ರೋಗ, ಈ ತೀರಾ ಹೊಳೆ ಬದಿಯಲ್ಲಿ ರೋಗ ಬರುವುದು ಅಪರೂಪ. ಯಾಕಂದ್ರೆ ಗಾಳಿ ಬೀಸ್ತಾ ಇರ್ತದೆ, ಬೇಗ ಒಣಗ್ತದೆ, ಮತ್ತು ಕೆಳಗಡೆ ಹೆಚ್ಚು ಇರುತ್ತದೆ. ನೀರು ನಿಂತಲ್ಲಿ ಫೈಟೋಪ್ತೆರಾ ಬರುವುದಿಲ್ಲ. ಎಲ್ಲಿ ಕೊಳೆಯುವ ಸಾವಯವ ವಸ್ತುಗಳುಂಟು, ಸೋಗೆ, ಸೊಪ್ಪು, ಅಡಿಕೆ ಹಾಳೆ, ಬಿದ್ದಂತಹ ಹಣ್ಣುಗಳು, ಹಲಸಿನ ಹಣ್ಣು, ಜೀಗುಜ್ಜೆ, ಬಾಳೆ, ಒಂದು ತ್ಯಾಜ್ಯ ವಸ್ತುಗಳು, ಇಂಥದ್ದೆಲ್ಲ ಇರುವಲ್ಲಿ ಫೈಟೋಪ್ತೆರಾ ಡೆವಲಪ್ ಆಗ್ತಾ 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 ಅಡಿಕೆಗೆ ಅಟ್ಯಾಕ್ ಆಗುವಂಥದ್ದು. ಆಗ ಇಲ್ಲಿ ಅಂತದ್ದು ಏನು ಇಲ್ಲದ ಕಾರಣ ಇಲ್ಲಿ ರೋಗ ಬರುವಂಥದ್ದು ಅತ್ಯಲ್ಪ. ಅಡಿಕೆ ಮಾತ್ರ ಒಳ್ಳೇದಾಗ್ತದೆ. ಇದು ತುಂಬಾ ಫಲವತ್ತಾದಂತ ಮೆಕ್ಕಲು ಮಣ್ಣು ಬಂದು ಇಲ್ಲಿ ನದಿಯಲ್ಲಿ ನಿಂತಹ ಮಣ್ಣಿದು. ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಅಡಿಕೆ ಆಗ್ತದೆ. ಇದಕ್ಕೆ ನಾವು ಗೊಬ್ಬರ ಹಾಕದೆ ಬಹುಶಃ ಒಂದು 4-5 ವರ್ಷದ ಮೇಲೆ ಆಯ್ತು. ಯಾವ ಗೊಬ್ಬರವೂ ಇಲ್ಲ ಇದಕ್ಕೆ ಯಾವ ಗೊಬ್ಬರವೂ ಹಾಕುದಿಲ್ಲ. ಬೇಸಿಗೆಯಲ್ಲಿ ಧಾರಾಳ ನೀರು ಹಾಕ್ತೇವೆ ಅಷ್ಟೇ. ಇದು ಪ್ರಕೃತಿ ಅದರಷ್ಟಕ್ಕೆ ಇಷ್ಟು ಅಡಿಕೆ ಕೊಡ್ತದೆ, ಆದಷ್ಟನ್ನು ಕೊಯ್ದುಕೊಳ್ಳುದು ನಾವು. ಅಲ್ಲ, ಈಗ ನೀವು ಮಳೆಗಾಲದಲ್ಲಿ 10-15 ಫೀಟ್ ನೀರು ಮೇಲಕ್ಕೆ ಬರ್ತದೆ ಅಂತ ಹೇಳಿದ್ರಿ. ಮೇಲಕ್ಕೆ ಬಂದಾಗ ಹೌದು, ಅದರಲ್ಲಿ ಮಣ್ಣು ಬರ್ತಲ್ಲ ಒಟ್ಟಿಗೆ. ಆ ಮಣ್ಣು ತೋಟಕ್ಕೆ ಉಪಯೋಗನ ಅಥವಾ ಪ್ರಾಬ್ಲಮ್? ಅದು ಒಂದೊಂದು ವರ್ಷ ನೆರೆ ನೀರಿನ ಜೊತೆಗೆ ನೆರೆ ನೀರು ಬರ್ತದೆ. ಆ ನೀರು ಬಂದಾಗ ಮಣ್ಣು ಬಂದ್ರೆ ನಮ್ಮ ಅದೃಷ್ಟ. ಒಂದು 2-3 ಇಂಚು ಮಣ್ಣು ನಿಂತರೂ ಕೂಡ ಅದು ಅತ್ಯುತ್ತಮ ಫಲವತ್ತಾದಂತಹ ಘಾಟಿ ಭಾಗದಿಂದ ಮೇಲಿಂದ ಬರುವಂತಹ ಪಶ್ಚಿಮ ಘಟ್ಟದಿಂದ ಕರಗಿ ಬರುವಂತಹ ಮಣ್ಣುಗಳಾಗಿರ್ತದೆ. ಆ ಮಣ್ಣು ನಿಂತರೆ ಆ ವರ್ಷಕ್ಕೆ ಅದು ತುಂಬಾ ನಮಗೆ ಕಷ್ಟ ಕೊಡ್ತದೆ. ಅಂದ್ರೆ ಆ ಮೆಕ್ಕಲು ಮಣ್ಣು, ಹುದುಗು ಮಣ್ಣು ನಿಂತಾಗ ನೀರಿನ ಅಂಶ ಜಾಸ್ತಿ ಇರ್ತದೆ. ಆ ವರ್ಷ ಕೊಳೆ ರೋಗ ಜಾಸ್ತಿ ಬರುವಂತಹ ಚಾನ್ಸಸ್ ಇರ್ತದೆ ನಮಗೆ. ಮುಂದಿನ 1-2 ವರ್ಷಗಳಲ್ಲಿ ಒಂದು ನಾವು ಅತ್ಯುತ್ತಮ ಬೆಳೆ ನಿರೀಕ್ಷೆ ಮಾಡಬಹುದು. ಬಂಪರ್ ಕ್ರಾಪ್ ಅಂತಾನೆ ಹೇಳ್ತೇವೆ, ಅದನ್ನು ನಿರೀಕ್ಷೆ ಮಾಡೋದು. ಬಹುಶಃ ನಮ್ಮ ಒಂದು ಮಾಮೂಲು ವರ್ಷಾಲು ಬರಬೇಕಾದಂತ ಒಂದು ನಿರೀಕ್ಷಿತ ಬೆಳೆಗಿಂತ 10, 15 ಅಥವಾ 25% ಹೆಚ್ಚು ಬೆಳೆ ಸಿಗ್ತದೆ ನಮಗೆ. ನಾವು ಯಾವುದೇ ಗೊಬ್ಬರ ಹಾಕಬೇಕಾಗಿಲ್ಲ. ಆ ಮಣ್ಣಿನ ಪ್ರಭಾವದಿಂದಾಗಿ 1-2 ವರ್ಷ ಕಳೆದು ಸಿಕ್ಕುವಂಥದ್ದು ಆಗಿದೆ ನಮಗೆ ಬಹಳ ಸಲ ಆಗಿ. ಹಾಗಾಗಿ ಮಳೆ ಹೊಳೆ ನೀರು ಬಂದು ಅದು ಮಣ್ಣು ನಿಂತರೆ ನಮಗೆ ಲಾಭ ಉಂಟು, ಮುಂದಕ್ಕೆ ಲಾಭ ಉಂಟು. ಅಲ್ಲ, ಅಲ್ಲಿ ಇಷ್ಟು ಅಗಲದಲ್ಲಿ ನೀರು ಹರಿತಿದೆ. ಇನ್ನು ನೋಡಿ, ಇದು ಇಷ್ಟು ಎತ್ತರಕ್ಕೆ ಹೋಗ್ತದೆ. ಇಷ್ಟು ಎತ್ತರಕ್ಕೆ ಹೋಗಿ ಆ ಪಂಪ್ ಹೌಸ್ ಇದೆಯಲ್ಲ, ಅದು 6-7 ಅಡಿಯಷ್ಟು ಮುಳುಗ್ತದೆ. ಆಗ ಹೇಗಿರ್ಬೋದು ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿ. ಅದರ ಜೊತೆಗೆ ಇದು ಸವಾಲುಗಳು ಅಂದರೆ, ಮನೆಯ ಪಕ್ಕದಲ್ಲಿ ತೋಟ ಇರುವಂಥದ್ದು, ಆ ತೋಟದಲ್ಲಿ ನೀರು ಬರುವಂಥದ್ದು, ಇದೆಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸವಾಲುಗಳು. ಇದಕ್ಕೆ ಹೇಗೆ ಇವರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಸವಾಲುಗಳಿಗೆ ಅನ್ನುವಂಥದ್ದನ್ನು ಕೂಡ ಮಾತನಾಡುವ. ನೋಡಿ, ಇಲ್ಲಿ ಈಗ ನಿಮಗೆ ತುಂಬ ಪರ್ಫೆಕ್ಟಾಗಿ ಕಾಣ್ತದೆ ನೋಡಿ, ಮೈದಾನದ ರೀತಿಯಲ್ಲಿ ಆಗಿರುವಂಥದ್ದು ನೋಡಿ. ಆಗ ಅಲ್ಲಿ ಅಷ್ಟು ಕಾಣ್ತಿರಲಿಲ್ಲ. ಇಲ್ಲಿ ನೋಡಿ, ಪೂರ್ತಿ ತೋಟದ ಪಕ್ಕದಲ್ಲಿ ಹರಿತಾ ಇರುವಂಥ ಅತ್ಯಂತ ಪರಮ ಪವಿತ್ರವಾಗಿರುವಂಥ ಕುಮಾರಧಾರ ನದಿ. ಸರ್, ಸಾಧಾರಣ ಈ ನದಿ ಮೇಲಕ್ಕೆ ಏಳ್ತಾ ಇದ್ದಾಗೆ ತೋಟದಲ್ಲಿರುವಂಥ ಅಡಿಕೆ, ಅದರ ಜೊತೆ ತೆಂಗು ಎಲ್ಲ ಹರಿಸಿಕೊಂಡೇ ಹೋಗ್ತದ? ಹೌದು ಹೌದು, ಹೋಗ್ತದೆ. ಒಮ್ಮೆ ಈ ನೆರೆ ನೀರು ತೋಟಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ನಮಗೆ ಬಹಳ ಮಳೆ ಇದ್ದಂತಹ ವರ್ಷಗಳಲ್ಲಿ 1 ವಾರದ ಕಾಲ ಅಥವಾ ಒಂದು 10 ದಿನದ ಕಾಲ ಇದೆಲ್ಲ ಈ ನಿಂತದ್ದುಂಟು. ಹೊಳೆ ನೀರು ತೋಟದಲ್ಲಿ ನಿಂತದ್ದುಂಟು. ಅಂತ ಸಮಯದಲ್ಲಿ ನಮಗೆ ಅಷ್ಟು ದಿನವೂ ತೋಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಸೊಂಟ ಮಟ್ಟದ ನೀರು ಅಥವಾ ಅದಕ್ಕಿಂತ ಹೆಚ್ಚು ಇತ್ಯಾದಿಗಳು ಇದ್ರೂ ಕೂಡ ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ಆಗ ಬಿದ್ದಂತ ಅಡಿಕೆ, ತೆಂಗಿನಕಾಯಿ ಇತ್ಯಾದಿಗಳು ಇದ್ರೆ ಅದು ನೆರೆ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತದೆ. ಅದು ಪ್ರಕೃತಿ ಸಹಜ ಧರ್ಮ ಅಲ್ವಾ. ನಮ್ಮಿಂದ ಆದಷ್ಟು ನಾವು ಆರಿಸಿಕೊಳ್ಬಹುದು, ಹೋಗುದು ಹೋಗ್ತದೆ. ಈ ನೆರೆ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ನಮ್ಗೆ ಇರ್ತದೆ. ಈ ಮಳೆಯ ಪ್ರಮಾಣವನ್ನು ನೋಡುವಾಗ ಅಂದಾಜು ಮಾಡ್ತೇವೆ ನಾವು. ಅದಕ್ಕಿಂತ ಮುಂಚಿನ ದಿವಸ ನಾವು ಹೆಚ್ಚಾಗಿ ಈ ನೆರೆ ಬರೋದಕ್ಕಿಂತ ಮೊದಲೇ ಅಡಿಕೆ ಹೆಕ್ಕಿಕೊಳ್ತೇವೆ ಸಾಧ್ಯ ಆದಷ್ಟು.
ಮತ್ತು ಅಡಿಕೆ ಪ್ರಮಾಣವು ಈ ಸಮಯದಲ್ಲಿ ಹಣ್ಣಾಗುವಂಥ ಸ್ವಲ್ಪ ಕಡಿಮೆ. ಹಾ. ಅದೇ ಹಣ್ಣಾಗ್ತದೆ, ನಮ್ಮಲ್ಲಿ ಹಣ್ಣಾಗುವ ಕ್ರಮ ಉಂಟು. ಕರೆಕ್ಟ್. ಈಗ ನಮ್ಮ ವಿಡಿಯೋಗಳಲ್ಲಿ ನೀವು ಬೇರೆ ಬೇರೆ ರೀತಿ ಕಂಟೆಂಟ್ಗಳನ್ನು ಕಮೆಂಟ್ಗಳನ್ನೆಲ್ಲ ನೋಡಿರ್ಬೋದು. ಹೌದು, ನಿಮ್ಮ ವಿಡಿಯೋದಲ್ಲಿ. ಹಾಗೆ ಆ ಕಮೆಂಟ್ಗಳಿಗೆ ಉತ್ತರ ಕೊಡೋದಾದ್ರೆ ಹೌದು, ಏನು ಹೇಳ್ತೀರಿ? ಏನು ಅಂತ ಹೇಳೋದು, ಮನುಷ್ಯರ ಅಜ್ಞಾನ ಅಂತ ಹೇಳಬೇಕು. ವಸ್ತುಸ್ಥಿತಿ ಒಂದು ವಿಡಿಯೋದಲ್ಲಿ ಕಂಡಂತಹ ಹಾಗೆ ಪೂರ್ತಿ ವಸ್ತುಸ್ಥಿತಿಯನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಗಿನ ನೇರಕ್ಕೆ ನಾವು ಈ ಟೀಕೆ ಮಾಡುವಂಥದ್ದು ಅಥವಾ ಕಮೆಂಟ್ ಮಾಡುವಂಥದ್ದನ್ನು ಮಾಡಬಹುದು. ನಾನು ಮೊದಲು ನೀವು ಮೊದಲು ವಿಡಿಯೋ ಮಾಡಿದಾಗ ಬಂದಂಥ ಕಮೆಂಟ್ಗಳನ್ನು ಗಮನಿಸಿದ್ದೇನೆ. ಅಂದ್ರೆ ನದಿಯ ಜಾಗವನ್ನು ನಾವು ಆಕ್ರಮಣ ಮಾಡಿ ಕೃಷಿ ಮಾಡ್ತಾ ಇದ್ದೇವೆ, ಹಾಗೆ ನದಿ ತನ್ನ ಜಾಗವನ್ನು ಆಕ್ರಮಣ ಮಳೆಗಾಲದಲ್ಲಿ ಮಾಡಿಕೊಳ್ತದೆ ಅಂತ. ನಾವು ನದಿಯ ಜಾಗವನ್ನು ಆಕ್ರಮಣ ಮಾಡಿದ್ದೇವೆ ಅಂತ. ವಸ್ತುಸ್ಥಿತಿ ಹಾಗಿಲ್ಲ. ಈ ಭೂಮಿ ಸ್ವಲ್ಪ ತಗ್ಗು ಪ್ರದೇಶ, ಪಕ್ಕದ ತೋಟಕ್ಕೆ ಇಷ್ಟು ನೀರು ಬರುವುದಿಲ್ಲ, ನಮ್ಮಲ್ಲಿ ಬರುವಷ್ಟು ಬರುವುದಿಲ್ಲ. ನಮ್ದು ಸ್ವಲ್ಪ ತಗ್ಗಿನ ಪ್ರದೇಶದಲ್ಲಿ ಇರ್ಕೊಂಡು ನೀರು ಜಾಸ್ತಿ ಬರ್ತದೆ. ಮತ್ತು ನಮ್ಮ ಈ ಪಟ್ಟ ಜಾಗ ಅಂತ ಏನು ಹೇಳ್ತೇವೆ, ವರ್ಗಸ್ಥಳ ಅಂತ ಹೇಳ್ತೇವೆ ನಾವು, ನಮ್ಮ ರೆಕಾರ್ಡ್ ಇರುವಂತಹ ಭೂಮಿಯೇ ನೋಡಿ, ಈ ಬದಿ ತನಕವು ನಮ್ಗೆ ರೆಕಾರ್ಡ್ ಇರುವಂತಹ ಭೂಮಿ ಉಂಟು ಇರುವಂತದ್ದು. ನದಿ ಮೇಲೆ ಬಂದಾಗ ನಮ್ಮ ಭೂಮಿಯೊಳಗೆ ನದಿ ಬರ್ತದೆ. ಹಾಗೆ ನದಿ ಅಂತ ಹೇಳಿ ನಮ್ಗೆ ನದಿ ಮೇಲೆ ಕೋಪ ಮಾಡಿಕೊಳ್ಳಿಕ್ಕಿಲ್ಲ. ಕರೆಕ್ಟ್. ಈಗ ಭಾರತ ದೇಶದಲ್ಲಿ ಕುಮಾರಧಾರ ಅಥವಾ ಬ್ರಹ್ಮಪುತ್ರ ಇಂಥದ್ದೆಲ್ಲ ಗಂಡು ಮೆಟ್ಟಿನ ನದಿಗಳು, ಆಕೆ ಪುರುಷ ನಾಮಧೇಯ ಇರುವಂತದ್ದು. ಹೆಚ್ಚಿನ ಎಲ್ಲ ನದಿಗಳಿಗೂ ಕೂಡ ಸ್ತ್ರೀ ನಾಮಧೇಯ ಇರುವಂತದ್ದು. ಪುರುಷ ನಾಮಧೇಯ ಇರುವಂತಹ ನದಿಗಳು ಅತಿ ಕಮ್ಮಿ. ಪುರುಷ ನಾಮಧೇಯ ಮಾಮೂಲಾಗಿ ಇರುವಂತದ್ದು ಬ್ರಹ್ಮಪುತ್ರ, ಕುಮಾರಧಾರ ಇತ್ಯಾದಿ ಕೆಲವುಗಳು ಉಂಟು. ಅದೆಲ್ಲವೂ ಕೂಡ ಭೀಮಾ ನದಿ ಇಂಥದ್ದು. ಸ್ವಲ್ಪ ಅದರದ ಅಬ್ಬರ ಆರ್ಭಟ ಇದೆಲ್ಲ ಜಾಸ್ತಿ ಇರ್ತದೆ. ವರ್ಷಕ್ಕೊಂದಷ್ಟು ಹೇಳಬಾರ್ದು ಈ ಮಾತನ್ನು, ಆದ್ರೂ ಹೇಳ್ತೇನೆ, ಒಂದಿಷ್ಟು ಮನುಷ್ಯರ ಜೀವಗಳನ್ನು ಬಲಿ ತಗೊಳ್ತದೆ ಅದು. ಬೇಸಿಗೆಯಲ್ಲಿ ಆಗ್ಲಿ ಮಳೆಗಾಲದಲ್ಲಿ ಏನೋ ಕಾರಣದಿಂದ ಆಯುಷ್ಯ ಮುಗ್ಧರು ಅಲ್ಲಿಗೆ ತಲುಪಿದಾಗ ಏನೋ ಕಾರಣದಿಂದ ಅದು ನರಬಲಿಗಳನ್ನು ತಗೊಳ್ಳುವ ಕ್ರಮ ಉಂಟು. ನಮ್ಮ ಈ ನದಿಯಲ್ಲೂ ಎಷ್ಟೋ ಜನರ ಜೀವ ಕಳ್ಕೊಂಡಿದ್ದಾರೆ ಪಾಪ. ಆ ಒಂದು ಸಂದರ್ಭಗಳು ಬರ್ತದೆ. ನಾವು ಕೂಡ ನಮ್ಮ ಜಾಗೃತಿಯಲ್ಲಿ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾಗ್ತದೆ. ಹೊಳೆಯಲ್ಲಿ ನಾವು ಮಳೆಗಾಲದಲ್ಲಿ ನದಿಗೆ ಇಳಿಲಿಕ್ಕೆ ಹೋಗುದಿಲ್ಲ. ಅದು ನೀರಿನ ಒಂದು ಪ್ರವಾಹ ಜಾಸ್ತಿ ಇರ್ತದೆ. ಕರೆಕ್ಟ್. ಅದು ಗೊತ್ತಾಗ್ತದೆ, ಇದರ ವೇಗ ನಮ್ಮ ನೇತ್ರಾವತಿ ನದಿಗಿಂತ ತುಂಬಾ ಜಾಸ್ತಿ ವೇಗ ಇದಲ್ಲ. ಇದು ಸಾಧಾರಣ ಉಪ್ಪಿನಂಗಡಿವರೆಗೆ ಇದೇ ರೀತಿ ಬೋರ್ಗರಿತಾ ಹೋಗ್ತದೆ ಅಲ್ಲ. ಅಲ್ಲಿಂದ ಮೇಲೆ ಶಾಂತ ಆಗ್ತದೆ, ಅಲ್ಲಿಂದ ಮತ್ತೆ ಸ್ವಲ್ಪ ನಿಧಾನ ಆಗ್ತದೆ. ಅಲ್ಲಿ ಎರಡು ಡ್ಯಾಮ್ಗಳು ಇದೆಲ್ಲ ಉಂಟು, ಫುಲ್ ಡೌನ್ ಹೋಗ್ತದೆ ಕಾಣ್ತದೆ ಅಲ್ಲ. ನೋಡಿ ಇಲ್ಲಿ ಸ್ನೇಹಿತರೆ, ನಾನು ಆಗ ನಿಮಗೆ ತೋರ್ಸಕ್ಕಾಗಿಲ್ಲ ಅಂದ್ರೆ ಬೆಳಕಿನ ಸಮಸ್ಯೆ ಕಾರಣಕ್ಕೋಸ್ಕರ. ನೋಡಿ, ಅವ್ರು ಹೇಳಿದ್ದು ನದಿ ಪಕ್ಕದಲ್ಲಿದ್ದರೂ ಕೂಡ ಅದರಲ್ಲಿ ಬರುವಂಥ ಕೆಂಪು ನೀರಿದೆಯಲ್ಲ, ಅದರಲ್ಲಿ ಬರುವಂಥ ಸೂಕ್ಷ್ಮವಾಗಿರುವಂಥ ಮಣ್ಣುಗಳೇ ಇದಕ್ಕೆ ಗೊಬ್ಬರ, ನ್ಯಾಚುರಲ್ ಆಗಿ ಪ್ರಕೃತಿಯೇ ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು. ಇದರಲ್ಲಿ ನೋಡಿ, ಪ್ರತಿಯೊಂದರಲ್ಲಿ ನೋಡಿ ಇದರಲ್ಲಿ ನೋಡಿ ಅಡಿಗೆ, ಅದರಲ್ಲಿ ಆ ಕಡೆ ನೋಡ್ಬೋದು. ಅದಾದಮೇಲೆ ಅದರ ಮೇಲೆ ನೋಡಿ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅಡಿಕೆ ಹಾಕಿರುವಂಥದ್ದನ್ನು ನೀವು ಕಾಣ್ಬೋದು. ಹೇಗಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಏನನ್ಸುತ್ತೆ ಈ ತೋಟದ ಬಗ್ಗೆ, ಮತ್ತು ನಿಮ್ಮಲ್ಲಿ ಯಾರ್ಯಾರಲ್ಲಿ ನದಿ ಬದಿಯಲ್ಲಿ, ತೋಡಿನ ಬದಿಯಲ್ಲಿ ನೀವು ಯಾರ್ಯಾರು ಇದ್ದೀರಿ, ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಬಾಯಿಗೆ ಬಂದಾಗ ಯಾರು ಬೇಕಾದ್ರೂ ಮಾತಾಡ್ಬೋದು. ಆದರೆ ಕೃಷಿ ಕೆಲಸ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯ ಕಂಟೆಂಟನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸರ್, ಸಾಧಾರಣ ಇಡೀ ಬೇಸಿಗೆಯಲ್ಲಿ ನದಿಯ ನೀರನ್ನು ನೀವು ಉಪಯೋಗ ಮಾಡ್ತೀರಿ. ಹೆಚ್ಚಿನವರು ನಮ್ಮಲ್ಲಿ ಎಲ್ಲರೂ ಕೂಡ ಬೋರ್ವೆಲ್ ಉಪಯೋಗ ಮಾಡುವಂಥದ್ದು. ಬೋರ್ವೆಲ್ ಮತ್ತು ನದಿಯ ನೀರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಗಿಡಗಳಿಗೆ ಹಾಕೋದ್ರಿಂದ? ಖಂಡಿತವಾಗಿ ವ್ಯತ್ಯಾಸ ಇದೆ. ನೀರಿನಲ್ಲಿ ಎರಡು ಬಗೆಯ ನೀರು ಉಂಟು. ಒಂದು ಮೇಲ್ಮೈ ಜಲ, ಮತ್ತೊಂದು ಅಂತರ್ಜಲ. ಒಂದು ಸರ್ಫೇಸ್ ವಾಟರ್, ಮತ್ತೊಂದು ಗ್ರೌಂಡ್ ವಾಟರ್ ಅಂತ ಹೇಳ್ತಾರೆ. ಈಗ ಹೊಳೆ, ಕೆರೆ, ತೆರೆದ ಬಾವಿ ಇದೆಲ್ಲವೂ ಕೂಡ ನಿಮಗೆ ಮೇಲ್ಮೈ ಜಲ, ಸರ್ಫೇಸ್ ವಾಟರ್. ಬೋರ್ವೆಲ್ ನಿಂದ ಬರುವಂತದ್ದು ಗ್ರೌಂಡ್ ವಾಟರ್, ಅಂತರ್ಜಲ. ಈ ಅಂತರ್ಜಲದಲ್ಲಿ ಬೇರೆ ಬೇರೆ ಖನಿಜಾಂಶಗಳ ಮಿಶ್ರಣಗಳು ನೀರಿನಲ್ಲಿ ಕರಗಿ ಬರ್ತವೆ. ಅಂದ್ರೆ ನಾವೊಂದು ಟ್ಯಾಂಕಿಗೆ ಬೋರ್ವೆಲ್ ನೀರು ಬಿಟ್ಟಾಗ ಅದರಲ್ಲಿ ಅಡಿಯಲ್ಲಿ ಮಣ್ಣಿನ ಅಂಶದ ಹಾಗೆ ಮಡ್ಡು ಉಳಿತದೆ, ಅಥವಾ ಫೆರಸ್ ಕಂಟೆಂಟ್ ಉಳಿತದೆ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೆರಸ್ ಕಂಟೆಂಟ್ ಉಳಿತದೆ. ಈ ನೀರುಗಳನ್ನು ನಾವು ಬೇರೆ ಬೇರೆ ಖನಿಜಾಂಶ ಮಿಶ್ರಣದ ನೀರನ್ನು ಅನಿವಾರ್ಯವಾಗಿ ನಾವು ತೋಟಕ್ಕೆ ಬಳಸಲೇಬೇಕು. ಯಾಕಂದ್ರೆ ಬೇರೆ ನೀರಿನ ಮೂಲ ಇರುವುದಿಲ್ಲ ಹಲವು ಮಂದಿಗೆ. ಆಗ ಅದು ನಮ್ಮ ಬೆಳೆಗಳಿಗೆ ವ್ಯತಿರಿಕ್ತ ಪರಿಣಾಮ ಕೊಡ್ತದೆ. ಕೆಲವು ಬೇಕಾದ ಖನಿಜಾಂಶಗಳ ಜೊತೆಗೆ ಬೇಡದಂತಹ ಖನಿಜಾಂಶಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಜೊತೆಗೆ ಸಿಕ್ಕಿದಾಗ ಅದರಲ್ಲಿ ನಮ್ಮ ಬೆಳೆಗಳ ಒಂದು ಕ್ವಾಲಿಟಿಯಲ್ಲಿ ಬಹಳ ವ್ಯತ್ಯಾಸ ಬರ್ತದೆ. ಅತ್ಯಂತ ಪ್ರಾಮುಖ್ಯವಾಗಿ ನಾವು ತಿನ್ನುವಂತಹ ಬೆಳೆಗಳಿದ್ರೆ, ಅಂದ್ರೆ ಭತ್ತ ಆಗ್ಲಿ, ರಾಗಿ, ಗೋಧಿ, ಜೋಳ ಇತ್ಯಾದಿಗಳಾಗ್ಲಿ, ಅಥವಾ ಹಣ್ಣುಗಳು, ತರಕಾರಿಗಳು, ಇದರಲ್ಲೆಲ್ಲ ನಮಗೆ ಪೂರ್ತಿ ವ್ಯತ್ಯಾಸ ಬರ್ತದೆ. ಅದು ಅದರಿಂದ ನಮಗೆ ವಿಷಕಾರಿಯಾದಂತಹ ಅಂಶಗಳು ಬರ್ತವೆ. ಹಾಗೆ ಇರುವಂತಹ ಅಂಶಗಳು ನಮ್ಗೆ ಈ ನದಿ ನೀರಲ್ಲಿ ಬರುವುದಿಲ್ಲ. ನದಿ ನೀರಿನಲ್ಲಿ ಯಾವತ್ತಿದ್ರೂ ಕೂಡ ಅತ್ಯುತ್ತಮವಾದಂತಹ ಒಂದು ಪ್ರಕೃತಿಯ ಕೊಡುಗೆಯಾದಂಥ ನೀರೇ ಬರ್ತದೆ. ಅದು
ಮುಖ್ಯವಾಗಿ ಈ ನದಿಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿ ಬರುವಂತಹ ನೇತ್ರಾವತಿ, ಕುಮಾರಧಾರ ಇತ್ಯಾದಿ ಬೇರೆ ಬೇರೆ ನದಿಗಳು ಇದ್ದಾವೆ. ಈ ನದಿಯಲ್ಲಿ ಅಂತೂ ಪಶ್ಚಿಮ ಘಟ್ಟದಿಂದ ಒಂದು ನಾವು ಹೇಳ್ಬೋದು ಏನಂತಂದ್ರೆ ಆಯುರ್ವೇದಿಕ್ ನೀರಿನ ಹಾಗೆ ಅಂತ ಹೇಳ್ಬೋದು, ಒಂದು ಮಾತಲ್ಲಿ ಹೇಳಿದ್ರೆ. ಈ ಆಯುರ್ವೇದಿಕ್ ಅಂತ ಹೇಳೋ ಶಬ್ದ ನಮಗೆ ಬಹಳ ಒಂದು ಅಪ್ಯಾಯಮಾನವಾದ ಶಬ್ದ. ಹೌದು. ಹಾಗೆ ಪ್ರಕೃತಿ ಸಹಜವಾದ ಆ ನೀರು ಬರುವಂತ ಕಾರಣ ಅದರಲ್ಲಿ ಬೇಡದ ಅಂಶಗಳು ಅತಿ ಅಲ್ಪ ಇರ್ತದೆ. ಅತ್ಯುತ್ತಮವಾಗಿ ಕೃಷಿ ಮಾಡಬಹುದು, ಕೃಷಿಗೆ ಬಹಳ ಒಳ್ಳೆಯದು. ಇಲ್ಲಿ ನಮಗೆ ಹುಲ್ಲು ಸಿಕ್ಕಾಬಟ್ಟೆ ತೋಟದಲ್ಲಿ ಹುಲ್ಲು ಬರ್ತದೆ, ಯಾಕಂದ್ರೆ ಆ ನೀರಿನಲ್ಲಿ ಒಳ್ಳೆಯ ಒಂದು ಗೊಬ್ಬರದ ಅಂಶಗಳು, ಸತ್ವಾಂಶಗಳು ಖಂಡಿತವಾಗಿ ಉಂಟು. ಹಾಗಾಗಿ ನಮಗೆ ಹುಲ್ಲು ಜಾಸ್ತಿ ಬರ್ತದೆ. ಎಲ್ಲಿ ಯಾರ ತೋಟದಲ್ಲಿ ಯಾವ ಜಮೀನಲ್ಲಿ ಕಳೆ ಗಿಡಗಳು ಅತ್ಯಂತ ಹುಲುಸಾಗಿ ಬೆಳಿತಾವೋ ಆ ಭೂಮಿ ಫಲವತ್ತಾಗಿಯೇ ಉಂಟು ಅಂತ ಹೇಳಿ ಅರ್ಥ. ಅದು ಮೇಲ್ನೋಟಕ್ಕೆ ಪ್ರಕೃತಿ ನಮಗೆ ತೋರಿಸುವಂತ ಒಂದು ಸೂಚನೆ ಅದು ಅಲ್ಲ. ಹಾಗೆ ಕಳೆ ಹೆಚ್ಚು ಬಂತು, ಹುಲ್ಲು ಹೆಚ್ಚು ಬಂತು ಅಂತ ಹೇಳಿ ಹೆಚ್ಚು ತಲೆಬಿಸಿ ಮಾಡೋದು ಅಗತ್ಯ ಇಲ್ಲ. ಅದನ್ನ ಆಗಾಗ ವೀಡ್ ಕಟರ್ನಲ್ಲಿ ಯಂತ್ರದಲ್ಲಿ ಹೊಡೆದು ವಾಪಸ್ಸು ಭೂಮಿಗೆ ಹಾಕಿದ್ರೆ ಪುನಃ ರೀಸೈಕಲ್ ಆಗಿ ಅಲ್ಲಿಗೆ ಸಿಗ್ತದೆ, ಮತ್ತಷ್ಟು ಫಲವತ್ತತೆ ಆಗ್ತದೆ. ಅಲ್ಲ, ಹಾಗೆ ಹೊಳೆ ನೀರು ಇನ್ನೂ ಸಿಕ್ಕಿದ್ರೆ ಇನ್ನಷ್ಟು ಒಳ್ಳೆಯದು. ಸಾಧಾರಣ ಗೊಬ್ಬರದ ಅಂಗಡಿಗೆ ಬಂದು 4 ಲೀಟರ್ ರೌಂಡ್ ಅಪ್ ಕೊರಲೆ ಅಂತ ಹೇಳುವವರಿಗೆ ಹೌದು ಏನ್ ಹೇಳ್ತೀರಿ ನೀವು? ಅಯ್ಯೋ, ಅದನ್ನು ರೌಂಡ್ ಅಪ್ ಅನ್ನಂತೂ ನಾವು ತೋಟಕ್ಕೆ ಅಥವಾ ಯಾವುದೇ ಜಮೀನಿಗೆ ಬಿಡ್ಲೇಬಾರ್ದು. ಅತ್ಯಂತ ವಿಷಕಾರಿಯಾದಂಥದ್ದು ಅದು. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಮೆರಿಕದ ಮೊನ್ಸಾಂಟೋ ಕಂಪನಿ ಒಂದು ಪ್ರೊಡ್ಯೂಸ್ ಮಾಡಿದಂಥ ಏಜೆಂಟ್ ಆರೆಂಜ್ ಅಂತ ಹೇಳಿ ಅದಕ್ಕೆ ಹೆಸರು ಕೊಟ್ಟರು, ರೌಂಡ್ ಅಪ್. ಅದಕ್ಕೆ ಗ್ಲೈಫೋಸೇಟ್ ಅಂತ ಹೇಳಿ ಹೇಳ್ತಾರೆ. ಅದು ಪೂರ್ತಿ ಗಿಡಗಳನ್ನು ನಾಶ ಮಾಡ್ತದೆ, ಪತ್ರಹರಿತನ್ನು ನಾಶ ಮಾಡಿ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಗದ ಹಾಗೆ ಮಾಡಿ ಆ ಗಿಡಗಳನ್ನು ಕೊಲ್ತದೆ. ಹೀಗೆ ಕೊಂದಾಗ ನಮ್ಮ ಹುಲ್ಲು ತೋಟದಲ್ಲಿರುವಂತ ಎಲ್ಲ ಹುಲ್ಲುಗಳು ಕೂಡ ಸತ್ತು ಹೋದ್ರೆ ಅಲ್ಲಿ ಎರೆಹುಳುಗಳಿಗೆ ಆಹಾರ ಸಿಕ್ಕುದಿಲ್ಲ. ಅಥವಾ ಈ ವಿಷಯುಕ್ತ ಹುಲ್ಲು ಸತ್ತಂತ ಇದನ್ನು ಎರೆಹುಳುಗಳು ತಿಂದು ಅದಕ್ಕೂ ವ್ಯತ್ಯಾಸ ಆಗ್ತದೆ, ಸಾಯಬಹುದು. ಮತ್ತೆ ಮೈಕ್ರೋಬಿಯಲ್ ಆಕ್ಟಿವಿಟಿಗಳು ತುಂಬಾ ಕಮ್ಮಿ ಆಗ್ತದೆ, ಸೂಕ್ಷ್ಮ ಜೀವಿಗಳ ಆಕ್ಟಿವಿಟಿ ಕಮ್ಮಿ ಆಗ್ತದೆ. ಅದರೆಡೆಯಲ್ಲಿ ಮಳೆಗಾಲದಲ್ಲಂತೂ ಮಣ್ಣು ವಿಪರೀತ ಸವೆತ ಆಗ್ತದೆ. ಮಳೆ ನೀರಿನ ಜೊತೆ ಸೇರಿ ಸೇರಿ ಮಣ್ಣು ನಮಗೆ ಸುಮ್ಮನೆ ಹೊಳೆಗೆ ಸೇರಿ ಆ ಸಮುದ್ರಕ್ಕೆ ಸೇರ್ತದೆ. ಹೊಳೆಯೂ ಕೂಡ ಕ್ರಮೇಣ ಬರ್ತಿ ಆಗ್ತಾ ಮಣ್ಣು ತುಂಬುತ್ತಾ ಬಂದಿತ್ತು. ಹಾಗಾಗಿ ವಿಡಿ ಸೈಡ್ ಅಂತೂ ಬಿಡ್ಲೇಬಾರದು ಅಂತ ನನ್ನ ಅಭಿಪ್ರಾಯ. ಬದಲಾಗಿ ನಾವು ವೀಡ್ ಕಟ್ಟರ್ ಅಂತ ಹೇಳ್ತೇವೆ, ಹುಲ್ಲು ಕೆರೆಸುವಂತ ಯಂತ್ರಗಳಿರ್ತದೆ, ರೋಪ್ ಹಾಕಿ ಅದರಲ್ಲಿ ನಾವು ಕೆರೆಸಿದ್ರೆ ಬಹಳ ಒಳ್ಳೇದು. ಈ ಹುಲ್ಲೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಪುನಃ ಭೂಮಿಗೆ ಬೀಳ್ತದೆ, ಪುನಃ ಅಲ್ಲಿಯೇ ಗೊಬ್ಬರ ಆಗ್ತದೆ, ಪುನಃ ಕಂಪೋಸ್ಟ್ ಆಗ್ತದೆ, ಎರೆಹುಳುಗಳ ಆಕ್ಟಿವಿಟಿ ಹೆಚ್ಚಾಗ್ತದೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಹೆಚ್ಚಾಗ್ತದೆ, ಭೂಮಿ ಮತ್ತಷ್ಟು ಫಲವತ್ತ ಆಗ್ತಾ ಹೋಗ್ತದೆ. ನಾವು ವೀಡಿ ಸೈಡ್ ಬಿಡುದಿಲ್ಲ, ವೀಡ್ ಕಟ್ಟರನ್ನೇ ವರ್ಷದಲ್ಲಿ 5 ಬಾರಿ ಆದ್ರೂ ಕನಿಷ್ಠ ಪಕ್ಷ 5 ಬಾರಿ ಹಾಕ್ಬೇಕಾಗ್ತದೆ ನಾವು. ಇದೀಗ ವೀಡ್ ಕಟ್ಟರ್ ಇಲ್ಲಿ ಹಾಕಿ ಸರ್ 15 ದಿನ ಆಯ್ತಷ್ಟೇ, ಪುನಃ ಇಷ್ಟು ಬಂತು ನೋಡಿ. ಈಗ ಇದನ್ನು ಹುಡಿ ಮಾಡ್ತಿದ್ದಾಗ ಇಷ್ಟು ಗೊಬ್ಬರ ಸಿಗುತ್ತೆ. ಹೌದು, ಪುನಃ ಭೂಮಿಗೆ ಎಷ್ಟೋ ಟನ್ ಹಸಿರೆಲೆ ಗೊಬ್ಬರ ಬಿದ್ದ ಹಾಗೆ ಆಗ್ತದೆ ಅಲ್ವಾ? ಎಷ್ಟು ಟನ್ ಬೀಳ್ಬೋದು ಅಂತ ಹೇಳಿ ನಮ್ಗೆ ಅಂದಾಜಿಲ್ಲ. ಹೌದು, ಅಥವಾ ಒಂದು ಲೆಕ್ಕ ಹಾಕಬಹುದು, ಬಹುಶಃ 1 ಸ್ಕ್ವೇರ್ ಮೀಟರ್ ನಲ್ಲಿ ಅಥವಾ 1 ಸ್ಕ್ವೇರ್ ಫೀಟ್ ನಲ್ಲಿ ಇಷ್ಟು ಅಂತೇಳಿ ಅಳತೆ ಮಾಡಿದ್ರೆ ನಮ್ಮ ಜಮೀನು ಎಷ್ಟು ಉಂಟು ಅಂತ ಅಳತೆ ಮಾಡಿದ್ರೆ ಅದೇನೋ ಒಂದು ತೋರ ಮಟ್ಟಿನ ಲೆಕ್ಕಾಚಾರ ಸಿಗಬಹುದು. ಹೌದು, ಬಟ್ ನಾವು ಅದನ್ನು ಮಾಡುದಿಲ್ಲ. ಕರೆಕ್ಟ್. ನಾವು ಕೃಷಿ ಮಾಡ್ತಾ ಹೋಗ್ತೇವೆ, ನಮಗೆ ಕೊಡ್ಬೇಕಾದದ್ದನ್ನು ದೇವರು ಅಥವಾ ಪ್ರಕೃತಿ ನಮಗೆ ಕೊಡ್ತಾ ಹೋಗ್ತದೆ. ಈಗ ವೀಡ್ ಮ್ಯಾಟ್ ಅನ್ನು ಕೂಡ ಉಪಯೋಗಿಸ್ತಿದ್ರಿ ತುಂಬಾ ವರ್ಷದಿಂದ. ಹೌದು. ಹೇಗಿದ್ರ ರಿಸಲ್ಟ್? ವೀಡ್ ಮ್ಯಾಟಿನ ರಿಸಲ್ಟ್ ಅತ್ಯುತ್ತಮ. ನಾವೀಗ ಈ ವೀಡ್ ಮ್ಯಾಟ್ ಹಾಕಿ ಇದು 2ನೇ ಮಳೆಗಾಲ. ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಹಾಕಿದ್ದೆವು, ಇದು 2ನೇ ಮಳೆಗಾಲ. ವೀಡ್ ಮ್ಯಾಟ್ ಅತ್ಯುತ್ತಮವಾಗಿ ನಮಗೆ ಕಾರ್ಯನಿರ್ವಹಣೆ ಮಾಡ್ತದೆ. ನೋಡಿ, ಅಡಿಕೆ ಮರದ ಬುಡದ ಒಳಗೆ ಏನೇನು ನಾವು ಗೊಬ್ಬರ ಹಾಕಿದ್ದೇವೋ ಆ ಗೊಬ್ಬರ ನೋಡಿ ಎಲ್ಲವೂ ಇದರಲ್ಲಿ ಉಂಟು. ಇದರಲ್ಲಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಉಮಿಕರಿಯ ಸಾವಯವ ಮಿಶ್ರಣದ ಗೊಬ್ಬರ ಉಂಟು. ನೋಡಿ, ಅದನ್ನು ತಿನ್ಲಿಕ್ಕೆ ನೋಡಿ, ಇದು ಬೇರುಗಳು ಬಂದದ್ದೆಲ್ಲವೂ ಕಾಳುಮೆಣಸಿನ ಬೇರುಗಳು. ಕಾಳುಮೆಣಸಿನ ಬೇರುಗಳು ಅಂದ್ರೆ ಅದರಲ್ಲಿ ಹಿಪ್ಪಲಿ ಕಸಿ ಕಟ್ಟಿದ್ದು ಹಿಪ್ಪಲಿಯ ಬೇರುಗಳು. ಹೌದು, ಇದು ಹಿಪ್ಪಲಿಯ ಬೇರುಗಳು. ನೋಡಿ, ಇದೆಲ್ಲ ಬರ್ತಾ ಇದ್ರೆ ಹೊಸ ಬೇರು ಚಿಗುರು ಬಂತಾ ಇದೆ. ಅದ್ರಲ್ಲಿ ಗೊಬ್ಬರ ಉಂಟು, ಇಲ್ಲಾದ್ರೆ ಅದು ಯಾಕೆ ಬಂದಿತ್ತು? ಅದು ಬರುದಿಲ್ಲ. ಕರೆಕ್ಟ್. ಅಷ್ಟು ಬಂದಿದೆ ಅಂತ ಹೇಳಿ ಆದ್ರೆ ಅದರಲ್ಲಿ ಗೊಬ್ಬರ ಉಂಟು ಅಂತಾಯ್ತು. ನೋಡಿ, ಹೊಸ ಬೇರುಗಳು ಬರುವಂತದ್ದು. ಹಾಗೆ ಈ ಮಣ್ಣು ಎಲ್ಲವೂ ಇಲ್ಲಿ ಮೊದಲು ಕೊಚ್ಚಿ ಹೋಗ್ತಿತ್ತು, ನಮಗೆ ಹಾಕಿದ ಗೊಬ್ಬರ ಎಲ್ಲ ಕೊಚ್ಚಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಈ ವೀಡ್ ಮ್ಯಾಟ್ ಹಾಕಿದ್ದು. ಈ ವೀಡ್ ಮ್ಯಾಟ್ ಹಾಕಿದ ಮೇಲೆ ಇದೆಲ್ಲ ಉಳಿದಿದೆ, ಬಹುಶಃ ಗಿಡಕ್ಕೆ ಒಳ್ಳೇದಾಗಿದೆ ಅಂತ ಹೇಳಿ ನಮ್ಮ ಭಾವನೆ. ಈ ಬೇರು ಬಂದದನ್ನು ನೋಡುವಾಗ ನಮಗೆ ಅದು ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಕರೆಕ್ಟ್. ಇನ್ನು ಮೇಲೆ ನೋಡಿದ್ರೆ ಆ ಚಿಗುರು ಬರೋದನ್ನು ನೋಡಿದ್ರು ಗೊತ್ತಾಗ್ತದೆ, ಬೆಳವಣಿಗೆ ಒಳ್ಳೇದುಂಟು ಹೇಳಿ ಗೊತ್ತಾಗ್ತದೆ. ಹಾಗೆ ವೀಡ್ ಮ್ಯಾಟ್ ಧಾರಾಳವಾಗಿ ಬಳಸಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಕರೆಕ್ಟ್. ಈಗ ಇದು ಹಿಪ್ಪಲಿದ್ದು ನಾನು ಅನ್ಕೊಂಡಿದ್ದೇನೆ, ಅಥವಾ ಇದು ಎಷ್ಟು ವರ್ಷ ಆಯ್ತು ಇಷ್ಟು ದಪ್ಪಾಗಿ ಬೆಳೀತಿದೆಯಲ್ಲ? ಇದಕ್ಕೆ ಸಾಧಾರಣ 12 ವರ್ಷ ಆಯ್ತು. 2014ನೇ ಇಸವಿಯಲ್ಲಿ ಇದು ನೆಟ್ಟದ್ದು. ನಾವು ಈಗ 12 ವರ್ಷ ಆಯ್ತು. ಹಿಪ್ಪಲಿ ಇದೆ ಇದು? ಹೌದು, ಅಡ್ಡಿಗಿಡ ಇದರಲ್ಲಿ ಹಿಪ್ಪಲಿ. ನೋಡಿ, ಇದೆಲ್ಲ ಹಿಪ್ಪಲಿಯ ಚಿಗುರುಗಳು, ಇದು ಹಿಪ್ಪಲಿಯ ಚಿಗುರುಗಳು, ಇದು ಹಿಪ್ಪಲಿಯ ಚಿಗುರುಗಳು. ಇಲ್ಲಿ ಕಸಿ ಕಟ್ಟಿದ ಭಾಗ ಇಲ್ಲಿ ಉಂಟು. ನಾವು ಗೊಬ್ಬರ ಹಾಕ್ತಾ ಎತ್ತರ ಆದ ಕಾರಣ ನಮಗೆ ಕಸಿ ಕಟ್ಟಿದ ಕೆಳಗಿದ್ದು ಹಿಪ್ಪಲಿ ಕಾಣುವುದಿಲ್ಲ. ಮತ್ತೆ ಇದರಲ್ಲಿ ಬಂದ ರನ್ನರ್ಗಳನ್ನೆಲ್ಲ ನಾವು ಬಗ್ಗಿಸಿ ವಾಪಸ್ ಇದಕ್ಕೆ ಹತ್ತಿಸಿದ್ದೇವೆ. ಹಾಗಾಗಿ ಅದು ತುಂಬಾ ದಪ್ಪಾಗಿ ಬೆಳೆದಾಗೆ ಕಾಣ್ತದೆ ಅಲ್ಲ ಸರ್? ಯಾವಾಗಲೂ ಕೂಡ ಮಾಹಿತಿ 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 ಅನ್ನುವಂಥದ್ದಕ್ಕೆ ತುಂಬಾ ಕೃಷಿ ಇಲಾಖೆ, ತೋಟಗಾರಿಕೆ ಲಿಟ್ರೇಚರ್ಗಳು ಬಿಡುಗಡೆಗಳಾಗ್ತದೆ. ಹೌದು, ಜನರಿಗೆ ಖಾಲಿ ಮಾಹಿತಿಗಳೇ ಬೇಕು ಅಂತ ಹೇಳಿದ್ರೆ ಹೌದು, ಆ ರೀತಿ ಪುಸ್ತಕ ತಗೊಂಡೋಗಿ ಮನೆಯಲ್ಲಿ ಓದಿ
ಕೃಷಿಯನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಅಂದರೆ ಮಾಡ್ಬೋದು. ನಾವು ನಮ್ಮ ವಿಡಿಯೋದಲ್ಲಿ ತೋರಿಸುವಂಥದ್ದು ಜೀವಂತಿಗೆ. ಅಂದರೆ ಒಬ್ಬ ಕೃಷಿಕನಿಗೆ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ನೋಡ್ತಿದ್ದಾಗೆ ನಿಮ್ಮ ತೋಟಕ್ಕೆ ಒಂದು ಸುತ್ತು ಬಂದಾಗೆ ಅನ್ನಿಸ್ಬೇಕು. ಹೇಗೆ ಈ ಕವಿಗಳು ಮನಸ್ಸಲ್ಲಿ ಸೃಷ್ಟಿ ಮಾಡ್ತಾರೆ ಆ ರೀತಿ ನಾವು ರೆಡಿಮೇಡಾಗಿ ಸೃಷ್ಟಿ ಮಾಡಿ ತೋರಿಸ್ತೇವೆ ಎದುರುಗಡೆ ಪೂರ್ತಿ. ಅದಕ್ಕೋಸ್ಕರ ಈ ತೋಟದಲ್ಲಿ ಓಡಾಡಿಕೊಂಡು ವೀಡಿಯೋ ಮಾಡುವಂಥದ್ದು ತೋರಿಸುವಂಥದ್ದು ಅವನಿಗೆ ತೋಟದಲ್ಲಿ ಹೋದಾಗೆ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಅತ್ಯುತ್ತಮವಾಗಿರುವಂಥ ಕಂಟೆಂಟ್. ಮತ್ತು ಇದನ್ನು ಯಾರು ಕೂಡ ಎಲ್ಲೂ ಕೂಡ ಇದರಲ್ಲಿ ಟ್ರೈನಿಂಗ್ಗಳಲ್ಲಿ ಇನ್ನೊಂದು ಕಡೆಯಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ ಯಾರು ಕೂಡ. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಅಧ್ಯಯನಗಳು ಇರುವುದಿಲ್ಲ. ಅದು ಇಂಡಿಪೆಂಡೆಂಟ್ ಆಗಿರ್ತದೆ, ಒಂದೊಂದು ತೋಟಕ್ಕೆ ಒಂದೊಂದು. ಈಗ ನಿಮ್ಮ ಅನುಭವ ಒಂದು ಬೇರೆ ರೀತಿ ಇರ್ಬೋದು, ಆ ಕಡೆ ತೋಟದವ್ರದ್ದು ಇನ್ನೊಂದು ಇರ್ಬೋದು, ಕೆಳಗಡೆ ಒಂದು ಇನ್ನೊಂದು ಇರ್ಬೋದು, ಇದೆಲ್ಲ ಬೇರೆ ಬೇರೆ ಇರ್ತದೆ ಸರ್. ಖಂಡಿತ. ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ಹಾಗೆ ನಮ್ಮದು ಕೂಡ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಮತ್ತು ಉತ್ತಮವಾದಂಥ ಕಂಟೆಂಟ್ಗಳನ್ನು ನೀಡ್ತಾ ಇರುವಂಥ ಈ ಚಾನೆಲನ್ನು ಬೆಂಬಲಿಸಿ ಅಂತ ಕೇಳಿಕೊಳ್ತಾ, ಪ್ರತಿಯೊಬ್ಬ ಕೃಷಿಕನು, ಯಶಸ್ವಿ ಕೃಷಿಕನು ಒಂದು ಚಲಿಸುವ ವಿಶ್ವಕೋಶ ಇದ್ದ ಹಾಗೆ. ಅವರ ಅನುಭವಗಳೇ ಅವರಿಗೆ ಬೇಕಾದಷ್ಟು ಇರ್ತದೆ, ಪಾಠ ಕಲಿಸಿರ್ತದೆ. ಅವರು ಇನ್ನೊಬ್ಬ ಹೋದಲ್ಲಿ ಕೂಡ ನಮಗೇನು ಸಿಗ್ತದೆ ಅಂತೇಳಿ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಇನ್ನೊಬ್ಬ ಕೃಷಿಕರನ್ನು ಮಾತಾಡಿಸ್ತಾ ಇರ್ತಾರೆ, ಬೇರೆ ಬೇರೆಯವರ ಸಮಸ್ಯೆಗಳನ್ನ ಆಲಿಸ್ತಾ ಇರ್ತಾರೆ. ಅದರಿಂದ ನಮಗೇನು ಲಾಭ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಮಗೆ ಬರೇ ಪುಸ್ತಕಗಳನ್ನು ನೋಡಿ ಅಥವಾ ಯೂಟ್ಯೂಬ್ಗಳನ್ನು ನೋಡಿ ಒಂದಷ್ಟು ಮಾಹಿತಿ ಕಲೆ ಹಾಕಿಕೊಳ್ಬೋದು. ಆದರೆ ಸ್ವಂತ ಇಳಿದು ಕೃಷಿಯನ್ನು ಮಾಡುವಾಗ ತಪ್ಪಿತ್ತು ನಾನು ಹೇಳಿದ್ದು, ಇಳಿದು ಅಲ್ಲ, ಕೃಷಿಗೆ ಏರಬೇಕು, ನಾವು ಇಳಿಬಾರ್ದು. ಕೃಷಿಗೆ ಏರಿ ನಾವು ಕೆಲಸ ಮಾಡಿದಾಗ ಆ ಕೃಷಿಯ ಏನು ಒಳ ಹೊರಗುಗಳುಂಟು, ನೋವು ನಲಿವುಗಳುಂಟು, ಇದೆಲ್ಲವೂ ಗೊತ್ತಾಗ್ತದೆ. ಈ ಎಲ್ಲವನ್ನು ಕಟ್ಟಿಕೊಡುವಂಥ ಪ್ರಯತ್ನ ನಿಮ್ಮ ಚಾನೆಲ್ನ ವತಿಯಿಂದ ಆಗ್ತಾ ಉಂಟು. ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನು ಮುಂದಿನ ವಿಡಿಯೋಗಳನ್ನು ಕೂಡ ಆಸಕ್ತಿಯಿಂದ ನೋಡಿ ಆಲಿಸಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೇನೆ.